ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಮಾಡ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಇದು ಒಂದೇ ಅವಕಾಶ. ಸೊ ಈಗಲೇ ಕಾಲ್ ಮಾಡಿ ತಮ್ಮ ಹೆಸರು ನೀವು ನೋಂದಾಯಿಸ್ಕೊಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇದೊಂದು ಮಾತು ಎಲ್ಲೋ ಒಂದು ಕಡೆ ಮದುವೆ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ತೀವಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನೋ ಗಾದೆ ಇದೆ ಅಂತ. ಇದು ಮದುವೆನಲ್ಲಿ 1000 ಸುಳ್ಳು ಹೇಳಿ ಒಟ್ಟಲ್ಲಿ ಹೇಗೋ ಒಂದು ಮದುವೆ ಆಗಿಬಿಟ್ರೆ ಸಾಕು ಅನ್ನೋದಷ್ಟೇ ಇದ್ರ ಅರ್ಥನ, ಅಥವಾ ಯಾವ್ಯಾವ ಸಮಯದಲ್ಲಿ ಒಳ್ಳೆಯದಕ್ಕೆ ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅನ್ನೋವಂಥದ್ದು ಅರ್ಥನ? ಏನಿದ್ರ ಎಕ್ಸಾಕ್ಟ್ ಅರ್ಥ? ಇದು ನನ್ನ ಬಹಳ ದಿನಗಳ ಒಂದು ಪ್ರಶ್ನೆ, ಇದಕ್ಕೆ ತಿಳಿಸ್ಕೊಡಿ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ಆಮೇಲೆ ಸುಳ್ಳು ಹೇಳು ಅನ್ನೋದು ರಾಜ್ಯ, ರಾಷ್ಟ್ರ, ಗ್ರಾಮ, ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಒಳ್ಳೆಯತನಕ್ಕೆ ಅಪ್ಲೈ ಆಗೋವಂಥದ್ದು. ಇದು ಮದುವೆಗೆ ಮಾತ್ರವಲ್ಲ, ಅದು ಗಾದೆ ಮಾತಾಗಿದ್ದರೂ ಕೂಡ ಒಂದು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾನಂತಂದರೆ ಅದರ ಅರ್ಥ ಹೇಗಿದೆ, ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾನಂತಂದರೆ, ಒಟ್ಟಾರೆ ಅನನ್ಯೋರ್ ದಂಪತ್ಯೋಹೋ, ಎಲ್ಲ ಆಶ್ರಮಗಳಿಗಿಂತಲೂ ಕೂಡ ಅತಿ ಪಾವಿತ್ರ್ಯವಾಗಿರತಕ್ಕಂಥ ಆಶ್ರಮ ಗೃಹಸ್ಥಾಶ್ರಮ. ಬ್ರಹ್ಮಚರ್ಯಕ್ಕೂ ಧನ್ಯೋ ಗೃಹೋಸ್ಮಿ ಅಂತ ಅಂದಿಲ್ಲ, ಧನ್ಯೋಸ್ಮಿ ಅಂತ ಪದ ಬಳಸಿಲ್ಲ. ಅದೇ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಆಶ್ರಮಗಳಿಗಿಂತಲೂ ಹೆಚ್ಚಿನ ಆದ್ಯತೆ ಕೊಟ್ಟಿರತಕ್ಕಂಥದ್ದು ಈ ಒಂದು ಗೃಹಸ್ಥಾಶ್ರಮಕ್ಕೆ. ಅಲ್ಲಿ ಅನನ್ಯೋರ್ ದಂಪತ್ಯೋಹ, ಆ ದಂಪತಿಗಳು ಇಬ್ಬರು ಚೆನ್ನಾಗಿದ್ದರೆ ಇಲ್ಲಿ ಬ್ರಹ್ಮಚಾರಿಗಳಿಗೂ ಊಟ ಸಿಗುತ್ತೆ, ಈ ಸನ್ಯಾಸಿಗಳಿಗೂ ಊಟ ಕೊಡ್ತಕ್ಕಂಥವ್ರು ಈ ಗೃಹಸ್ಥರಾದ್ದರಿಂದ ಧನ್ಯೋಸ್ಮಿ, ಅನುಗೃಹತೋಸ್ಮಿ, ಕೃತಾರ್ಥೋಸ್ಮಿ, ಕೃಪಾನಿಧಿ ಅಂತ ಹೇಳಿರ್ತಕ್ಕಂತಹ ಪದದ ಅರ್ಥವೆಲ್ಲ ನಾವು ತಿಳ್ಕೊಳ್ತಾ ಹೋದರೆ ನಮಗಿಲ್ಲಿ ಆಗ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಸುಳ್ಳು ಹೇಳಿ ಮದುವೆ ಮಾಡೋ ಒಬ್ಬರ ಪ್ರಾಣ ಉಳಿಯುತ್ತೆ ಅಂತಂದರೆ ಒಂದು ಸುಳ್ಳು ಹೇಳು, ಒಬ್ಬರಿಗೆ ಅದರಿಂದ ಅವರ ಜೀವಿತ ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡು ತೃಪ್ತಿಯಾಗಿರುತ್ತಾರೆ ಅನ್ನೋದಾದರೆ ಒಂದು ಸುಳ್ಳು ಹೇಳು. ಒಂದು ಮಗು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಆಕೆ ಬದುಕನ್ನೋದು ಕಟ್ಕೊಂಡ್ಬಿಡುತ್ತೆ ಅನ್ನೋದಾದರೆ ಇಲ್ಲಿ ಟೀಚರ್ ಕೂಡ ಅಷ್ಟೇ. ನಿನ್ನ ಕಟ್ಟಪ್ಪಣೆಗಳೇ ಮಾಡೋದಲ್ಲ, ಅಲ್ಲೂ ಕೂಡ ಮಗುಗೆ ಏನಾದರೂ ಒಂದು ಹೇಳಿ, ಒಂದು ನೆಪ ಹೇಳಿ ಆ ಒಂದು ಪರೀಕ್ಷೆಯಲ್ಲಿ ತೆರಗಡೆ ಮಾಡಿಸ್ತಕ್ಕಂಥ. ಅಲ್ಲಿ ಬೇಕಾದರೂ ನೀನು ಇನ್ಯಾರಿಗಾದ್ರೂ ಕೂಡ ಸ್ಕ್ವಾಡ್ ಬರ್ತಾನಲ್ಲ, ಒಂದು ಇಲ್ಲೆಲ್ಲ ನಾನು ಆಗ ಮಾಡಲಿಲ್ಲ, ಹೀಗೆ ಏನಾದರೂ ಫಸ್ಟ್ ಆ ಮಗುನ ದಾರಿ ತಪ್ಪಿಸು. ಅಲ್ಲಿಂದ ಹಿಡಿದು ನೀನು ಆ ಮಗುಗೆ ತೊಂದರೆ ಆಗೋದು, ನಿನಗೆ ತೊಂದರೆ ಆಗೋದು, ಅಥವಾ ಸರ್ಕಾರಕ್ಕೆ ತೊಂದರೆ ಆಗೋದು, ರಾಜ್ಯಕ್ಕೆ ತೊಂದರೆ ಆಗೋದು ಇಲ್ಲೆಲ್ಲ. ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅವ್ರಿಗೆ ತೊಂದರೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಸುಳ್ಳು ಹೇಳು ಅಂತ ಹೇಳ್ತಾನೆ. ಮೊನ್ನೆ ನಮ್ಮ ಹುಡುಗ ಒಂದು ಮೆಸೇಜ್ ಕೊಟ್ಟ ನನಗೆ. ತಿರುಪತಿನಲ್ಲಿ ತಿರುಪತಿ ಶ್ರೀನಿವಾಸನ ದೇವಸ್ಥಾನಕ್ಕೆ, ಅದೇ ಈಗ ನೀವು ನಾನು ಹೇಗಾದರೂ ಅರ್ಥ ಮಾಡ್ಕೊಳ್ಳಿ, ನಾನು ಅದನ್ನು ಒಪ್ಪೋದೇ ಇಲ್ಲ. ಅದು ಕಾನೂನಾದರೂ ಒಪ್ಪೋದಿಲ್ಲ, ಅದು ತಿರುಮಲ ಶ್ರೀನಿವಾಸನಾದರೂ ಒಪ್ಪೋದಿಲ್ಲ, ಅವರಪ್ಪ ಆದರೂ ನಾನು ಒಪ್ಪೋದಿಲ್ಲ, ಅಲ್ಲಿ ಟ್ರಸ್ಟ್ನವರಾದರೂ ನಾನು ಒಪ್ಪೋದಿಲ್ಲ. ಕೆಲವೊಂದು ಮಾತ್ರ ತುಂಬ ಪೇನ್ ಆಗುತ್ತೆ, ನಾನು ಅಲ್ಲಿ ವಾದ ಮಾಡಿಯೇ ತೀರ್ತೀನಿ. ಅಲ್ಲಿ ಸಾಧ್ಯವೇ ಇಲ್ಲ, ಅದು ಸಮಂಜಸವೇ ಅಲ್ಲ. ತಿರುಪತಿನಲ್ಲಿ ನೀವು ಉಂಡಿಗೆ ಹಣ ಹಾಕಿದ್ರೂ ಶ್ರೀನಿವಾಸನದ್ದೇ, ನೀವು ಆಭರಣ ಹಾಕಿದ್ರೂ ಅದು ಶ್ರೀನಿವಾಸನದ್ದೇ, ಅಥವಾ ನಿಧಿಗೆ ವಂತಿಗೆ ರೂಪಗಳಲ್ಲಿ ಏನೇನೇನೇನು ಎಕ್ಸೆಪ್ಟ್ ಆಗ್ತಾ ಇದೆಲ್ಲವೂ ಕೂಡ ಶ್ರೀನಿವಾಸನದ್ದೇ. ಪಾಪ ಯಾರೋ ದಂಪತಿಗಳು ಒಂದು ಮಗು ಕೈಯಲ್ಲಿ ಆ ಉಂಡಿಗೆ ಹಣ ಹಾಕ್ಸಕ್ಕೆ ಹೋಗ್ತಾರೆ. ಪಾಪ ಸಣ್ಣ ಮಗು, ಬಹುಶಃ 6-7 ತಿಂಗಳದ್ದು ಮಗು ಅಂತ ಕಾಣುತ್ತೆ ಅದು. ಆ ಮಗು ಕೈಯಲ್ಲಿ ಹಣ ಹಾಕ್ಸಕ್ಕೆ ಹೋಗಿ ಆ ಮಗುನೇ ಬಿದ್ದುಬಿಡುತ್ತೆ ಆ ಹುಂಡಿಗೆ. ದೊಡ್ಡದಾಗಿರುತ್ತೆ ಹುಂಡಿಯಲ್ಲಿ, ಚಿಕ್ಕದಲ್ವಲ್ಲ, ಆ ಹುಂಡಿಯಲ್ಲಿ ಆ ಮಗು ಬಿದ್ದುಬಿಡುತ್ತಂತೆ. ಲೆಕ್ಕ ಮಾಡ್ಕೊಳ್ಳಿ, ಆ ಟ್ರಸ್ಟ್ನವರು ಆ ಮಗುನ ಅವ್ರು ಕೊಡಲಿಲ್ವಂತೆ. ಇಲ್ಲಿ ಸ್ವಲ್ಪ ಪೇನ್ ಆಗೋದು ನನಗೆ. ಆ ತಾಯಿ ಕಥೆ ಏನಾಗಬೇಡ ಯೋಚನೆ ಮಾಡಿ. ಇದು ತುಂಬ ದುಃಖದಿಂದ ಬೇಜಾರಿಂದ ನಾನು ಬಳಸ್ಬಿಡ್ತೀನಿ ಏನನ್ನ. ಹಾಗಾಗಿ ತಿರುಪತಿ ಶ್ರೀನಿವಾಸನ ಶಾಸನ ಬರೆದಿದೆಯಾ ನನಗೆ ಕೊಡು ಅಂತ. ತಿರುಪತಿ ಶ್ರೀನಿವಾಸ ಆ ಅಮ್ಮನ ಒಳಗಿದ್ದಾನೆ ಕಣಯ್ಯ, ಅವಳಿಗೆ ಕೊಡಬೇಕು ನೀನು ಆ ಮಗುನ. ನೀವು ಇಟ್ಕೊಳ್ಳೋದಂತೆ, ಟ್ರಸ್ಟ್ನವ್ರು ನೋಡ್ಕೊಳ್ಳೋದಂತೆ, ಸಾಕೊಳ್ಳೋದು, ಇಲ್ಲಿ ನಿಯಮಗಳಿದೆಯಲ್ಲ, ಈ ನಿಯಮಗಳು ನಾನು ಒಪ್ಪೋದೇ ಇಲ್ಲ. ಯಾವುದೇ ಕಾರಣಕ್ಕೆ ಅದು ಏನಾಗಿದ್ದರೂ ಸರಿ ಒಪ್ಪಲ್ಲ ನಾನು. ತಿರುಪತಿ ಶ್ರೀನಿವಾಸನೂ ಒಪ್ಪಲ್ಲ ನಾನು. ಈ ಪದ್ಧತಿ ಯಾವುದೇ ಚೇಂಜ್ ಮಾಡಿ ಇಮಿಡಿಯೇಟ್ ಆಗಿತ್ತು ಅಂದರೆ ಎಂಥದ್ದದು. ತಾಯಿಗೆ ಬೇಕು ಸೇರ್ಬೇಕು ಆ ಮಗು. ನೀನು ತೊಗೊಂಡೋಗಿ ಉಂಡಿಗೆ ಬಿತ್ತು ಮಗು ಅಂದ ಕೂಡಲೇ ಆಕಸ್ಮಿಕ ನಡೆದು ಬಿಡ್ತವೆ ಕೆಲವು. ಅದನ್ನು ತೊಗೊಂಡೋಗಿ ಇಲ್ಲ ಉಂಡಿಗೆ ಬಿದ್ದಿದ್ದು ಮಗು ನಮ್ಮದೇ ಅಂದರೆ ತಪ್ಪು. ಎಂಥದ್ರಿ
ಯಾವನ್ರು ಹೇಳಿದೆ ನಿಮಗೆ ಇಂಥ ನಾನ್ಸೆನ್ಸ್ ಟಾಕನ್ನು? ಒಪ್ಪೋದೇ ಇಲ್ಲ ನಾನು. ಯಾರಾಗಿದ್ರೆ ಬಹುಶಃ ನಾನು ಎಲ್ಲಿ ಯಾವಾಗ ಅಂತ ತುಂಬ ಸರ್ಚ್ ಮಾಡಿದೆ ನಾನು, ಎಲ್ಲ ಅಲ್ಲಿ ಗೊತ್ತಿರ್ತಕ್ಕಂಥದ್ದೇ, ನೋಡೋಣ ಚೆಕ್ ಮಾಡೋಣ ಅಂತೇಳಿ. ಬಟ್ ಅವನು ಇನ್ನೂ ಸರಿಯಾಗಿ ಅದರ ಮಾಹಿತಿ ಕೊಡಲಿಲ್ಲ. ಈ ಥರ ನಡೆದರೆ ಬಹಳ ದುಃಖ ಆಗುತ್ತೆ, ಬಹಳ ತಪ್ಪಾಗುತ್ತೆ. ಈ ತರಹದ್ದನ್ನು ತಿದ್ದುಕೊಳ್ಳಲಿಕ್ಕೆ ನೀವು ಬೇಕಾದರೆ ಅಲ್ಲಿರ್ತಕ್ಕಂಥದ್ದು ಶಾಸನ ಬರೆದಾಕಿದ್ದನ್ನು ತೆಗಿರಲ್ಲ ಅದನ್ನು. ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ವರ್ಷಕ್ಕೆ 1-2 ಬಾರಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ತಾರೆ. ಇದು ಆರ್ಟಿಕಲ್ ನಂಬರ್ 1, 2, 3 ಏನಿದೆ ಅವೆಲ್ಲ ಕೂಡ ಬದಲಾವಣೆ ಮಾಡ್ಕೊಳ್ತೀವಿ, ತಿದ್ದುಪಡಿ ಮಾಡ್ಕೊಳ್ತಕ್ಕಂಥ. ಹಾಗೆಯೇ ಶ್ರುತಿ ಸ್ಮೃತಿ ಪುರಾಣಾನಾಂ. ಶ್ರುತಿ ಸ್ಮೃತಿ, ಶ್ರುತಿ ಅಂತಕ್ಕಂಥದ್ದು ವೇದ, ನೀನು ತಿದ್ದಕ್ಕೆ ಸಾಧ್ಯ ಇಲ್ಲ, ತಿರುಚೋದಕ್ಕೆ ಸಾಧ್ಯ ಇಲ್ಲ. ವೇದ ಆ ಮಾತು ಹೇಳಿಲ್ವಲ್ಲ. ಸ್ಮೃತಿ, ತಿರುಚಬಹುದಾಗಿರ್ತಕ್ಕಂಥ ಸತ್ಯಗಳವು, ಸತ್ಯಗಳವು ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೊ, ಏನು ತೊಂದರೆ ಇಲ್ಲ. ಮಗುನ ತಗೊಂಡು ನೀನು ಏನು ಮಾಡ್ತೀಯ ಹೇಳು? ಆ ತಾಯಿ ನೋವು ಪಡ್ಕೊಂಡಿರ್ಬೇಕಾ? ನೀನು ಏನು ಸಾಕ್ತೀಯ ಅದನ್ನು? ಏನು ಮಾಡ್ತೀಯ ಅದನ್ನು? ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ತಾಯಿಗೆ ಸಲ್ಲಬೇಕು, ಆ ಹುಂಡಿಗೆ ಸಲ್ಲೋದಲ್ಲ ಮಗು. ಈ ತರಹದ್ದಕ್ಕಾಗಿ ಬೇಕಾದರೆ ನೀವು ಏನೋ ಒಂದು ಹೇಳಿ, ಆ ಶಾಸನ ಆಗಿದ್ದರೂ ಕೂಡ ಅದನ್ನು ಡಿಲೀಟ್ ಮಾಡಿಸಿ ಆ ಮಗುನ ತಾಯಿಗೆ ಕೊಡಿಸು. ಇಲ್ಲಿ ನಾನು ಒಪ್ಪುವಂಥದ್ದು. ಖಂಡಿತ ಅವರುಗಳೆಲ್ಲ ಒಂದು ಕಡೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನೋವಂಥದ್ದು ಮಾತುಗಳನ್ನ ಸಾಕಷ್ಟು ಪ್ರತಿನಿತ್ಯ ಬಳಸ್ತಾ ಇರ್ತಾರೆ ಸಾಕಷ್ಟು ಜನ ಅಂತ ಹೇಳ್ಬೋದು. ಅದರ ಒಂದು ಅರ್ಥವನ್ನು ಒಂದು ಕತೆ ಮುಖಾಂತರ ತಿಳಿಸ್ಕೊಟ್ಟಿದ್ರೆ ಭಾಳನೇ ಉತ್ತಮವಾಗಿತ್ತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಒಂದು ಲೈಫ್ನಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಎಲ್ಲ ರೀತಿ ಪರಿಹಾರಗಳು, ಪುಣ್ಯಕ್ಷೇತ್ರಗಳು, ಹೋಮ ಹವನಗಳು ಮಾಡಿದ್ದೀವಿ, ಉಪವಾಸ ವ್ರತಗಳನ್ನ ನಾವು ಪಾಲನೆ ಮಾಡಿದ್ದೀವಿ. ಆದರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷವನ್ನು ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.